ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸಂಪತ್ತಂತೂ ಹೇಳಿದ ಕೆಲಸ ಒಂದು ನೆಟ್ಟಗೆ ಮಾಡಲ್ಲ. ಅಲ್ಲ, ಒಂದು ಕೊತ್ತಂಬರಿ ಸೊಪ್ಪು ತರಕ್ಕೆ ಇಷ್ಟೊತ್ತು ಬೇಕಾ? ಅಥವಾ ನಾ ಫ್ರೆಶ್ ಆಗಿರೋ ಸೊಪ್ಪು ತಗೊಂಬ ಅಂತ ಹೇಳ್ದೆ ಅಂತ ಯಾವ್ದಾದ್ರು ತೋಟಕ್ಕೆ ಹೋಗ್ಬಿಟ್ನೋ ಏನೋ. ಒಳಗ್ ಬರ್ಬೋದು. ಏನಿವತ್ತು ಸಂಪತ್ ಅವರು ತುಂಬಾನೇ ಫಾರ್ಮಲ್ ಆಗಿ ಕಾಲಿಂಗ್ ಬೆಲ್ ಎಲ್ಲ ಯೂಸ್ ಮಾಡ್ತಿದ್ದೀರಾ? ಓ, ಕೊತ್ತಂಬರಿ ಸೊಪ್ಪು ತರೋದು ಲೇಟ್ ಆಯ್ತು ಅಂತ ಬೈತೀನಿ ಅಂತನಾ? ನೀನು ಇನ್ನೂ ಲೇಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಬೈತೀನಿ. ಬೇಗ ಕೊಡು. ಓ, ಸ್ಟ್ರಾಂಗ್ ಹುಡುಗಿಗೂ ಶಾಕ್ ಆಗುತ್ತೆ. ಆಗಲ್ವಾ ಮತ್ತೆ? ಹಿಂಗೆ ಹೇಳ್ದೆ ಕೇಳ್ದೆ ಯಾರಾದ್ರೂ ಮನೆ ಒಳಗಡೆ ಬರ್ತಾರಾ? ನಾನೇನು ಹೇಳ್ದೆ ಕೇಳ್ದೆ ಬಂದೆ. ಕಾಲಿಂಗ್ ಬೆಲ್ ಮಾಡಿದಕ್ಕೆ ತಾನೆ ನೀವೇ ಒಳಗಡೆ ಬನ್ನಿ ಅಂತ ಹೇಳಿದ್ದು. ನಾನು ಹೇಳಿದ್ದು ಸಂಪತ್ಗೆ. ನೀವು ಸಂಪತ್ ಒಳಗೆ ಬಾ ಅಂದಿದ್ದೀರಾ. ನಾನು ಸಂಪತ್ ಅಲ್ಲ, ನಾನು ಕರಣ್ ಅಂತ ಹೇಳ್ತಿದ್ದೆ. ನಾನು ಕರಣ್ ಅಂತ ನೀವೇ ಹೇಳ್ಬೋದಿತ್ತು ತಾನೆ. ಮನೆಗೆ ಕಾಲಿಂಗ್ ಬೆಲ್ ಹಾಕ್ಸಿರೋದು ಈ ಥರ ಹೆಸರು ಹೇಳಿ ಒಳಗೆ ಬರಕ್ಕ? ಹಾಗಿದ್ರೆ ಕಾಲಿಂಗ್ ಬೆಲ್ ಯಾಕೆ ಹಾಕ್ಸಿದ್ದೀರಾ? ಇವಾಗ ಒಳಗೆ ಬಂದಾಯ್ತಲ್ಲ, ವಿಷಯ ಏನಂತ ಹೇಳಿ. ನಾನೇನು ಕಳ್ಳ ಅಲ್ಲ ಅಥವಾ ಸೇಲ್ಸ್ ಮ್ಯಾನು ಅಲ್ಲ. ಬಂದಿದ್ದಷ್ಟ ಆಕ್ಯುರೇಟಾಗಿ ಕೆಲಸ ಶುರು ಮಾಡೋದಕ್ಕೆ. ಆದರೂ ಹೇಳ್ತಿದ್ದೀನಿ, ನಿಮ್ಮನ್ನು ನೋಡಬೇಕು ಅನಿಸ್ತು, ಅದಕ್ಕೆ ಬಂದ್ಬಿಟ್ಟೆ. ಕರಣ್, ನೀವು ಹೀಗೆಲ್ಲ ಬರೋದು ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನೀವು ಹಿಂಗೆ ಹೇಳ್ತೀರಾ ಅಂತಾನೆ ನಾನು ನಿಮ್ಗೆ ವಿಷಯ ತಿಳಿಸ್ಬಿಟ್ಟೆ ಬಂದಿರೋದು. ಹೌದಾ? ಹ್ಞೂ, ಮತ್ತೆ ನಾನು ಕೂಡ ತುಂಬ ಡಿಸಿಪ್ಲಿನ್. ಬೇಕಾದ್ರೆ ನೀವು ಫೋನ್ ಚೆಕ್ ಮಾಡಿ, ನಾನಿಲ್ಲಿ ಬರ್ತಿದ್ದೀನಿ ಅಂತ ಮುಂಚೆನೇ ಮೆಸೇಜ್ ಮಾಡಿ ಬಂದಿದ್ದೀನಿ. ಸಾರಿ, ಆದ್ರೆ ನಾನು ಆ ಮೆಸೇಜ್ ಇನ್ನೂ ನೋಡಿಲ್ಲ. ನೋಡಿಲ್ಲ ಅಂದ್ರೆ ಅದು ನನ್ನ ತಪ್ಪ. ಅಯ್ಯೋ, ನಾನೇನು ನೋಡಿದ, ನಂದೇನು ತಪ್ಪಿಲ್ಲ. ಏಯ್, ಇವಾಗ ಇಲ್ಲಿ ಏನಾಯ್ತು ಅಂತ ಕಣ್ಮುಚ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಿದ್ಯಾ? ಕಣ್ಬಿಡು, ಗೂಬೆ ಥರ ಆಡ್ಬೇಡ. ನಾನೇನೋ ತಮಾಷೆ ಮಾಡಿದೆ, ನೀನ್ ಯಾಕೆ ಹೆಂಗಾಡ್ತೀಯಾ? ತಗೋ ನೀನು ಕೊತ್ತಂಬರಿ ಸೊಪ್ಪು. ಸರ್, ಕಂಗ್ರ್ಯಾಚುಲೇಷನ್ಸ್, ಓತ್ ಆಫ್ ಯು. ಸರ್, ನೀವಿಬ್ರು ಒಂದಾಗಿದ್ದು ತುಂಬ ಖುಷಿ ಆಯಿತು. ಒಂದು ಸ್ಮಾಲ್ ಸಜೆಷನ್ನು, ಈ ಬಜಾರಿ ಹತ್ರ ಸ್ವಲ್ಪ ಹುಷಾರು. ಇರ್ತೀನಿ. ಮತ್ತೆ ಇವ್ಳು ಯಾವಾಗಲೂ ತಣ್ಣಗಿರಕ್ಕೆ ಐಸ್ ಕ್ರೀಮ್ ಕೊಡಿಸ್ತಾನೆ ಇರಿ. ಸಂಪತ್, ನಿಂದು ಜಾಸ್ತಿ ಆಯ್ತು ಕಣ. ಮಿಸ್ಟರ್ ಕರಣ್, ನೀವು ಬಂದಿದ್ದು ನಾನು ನೋಡೋಕಂತಲ್ವಾ? ಹಾ, ಈಗ ನೋಡಿದಾಯ್ತಲ್ಲ. ಮತ್ತಿನ್ನೇನು ಮಾಡ್ತಿದ್ದೀರಾ? ಹೊರಡಿ. ನಿಮ್ಗೆ ಹೇಳ್ತಿರೋದು ಇಲ್ಲಿಂದ ಹೊರಡಿ ಅಂತ. ಸರಿ, ನಾವು ಇಲ್ಲಿಂದ ಹೊರಡ್ತೀವಿ. ನಾನು ನಿಂದಲೇ ಹೇಳಿದ್ದು ಇವ್ರಿಗೆ, ನೀ ಬಂದು ಈರುಳ್ಳಿ ಕಟ್ ಮಾಡು. ಚುರುಮುರಿ ಬೇಕು ಅಂದ್ರೆ ಇಷ್ಟ ಆದ್ರೂ ಕೆಲಸ ಮಾಡ್ಬೇಕು. ನೀವ್ ಇನ್ನೂ ಏನ್ ನಿಂತಿದ್ದೀರಾ? ಹೊರಡಿ. ಮ್ಯಾ ಪಾಪ ಕಣೆ, ಅದು ರಮ್ಯ, ಅದು ಈರುಳ್ಳಿ ಅಲ್ಲ, ನಿಂಬೆ ಅಂತ ಮತ್ತೊಂದು ಇರು ಬರ್ತೀನಿ. ಹೇ ಸಂಪತ್, ನಾನು ಈರುಳ್ಳಿ ಹಚ್ಕೊಳ್ಳ? ಏನ್ ಬೇಕಾಗಿಲ್ಲ. ಕರಣ್, ನಾನು ಸೀರಿಯಸ್ ಆಗಿ ಹೇಳ್ತಿದ್ದೇನೆ. ನನ್ನ ಲೈಫಲ್ಲಿ ನನಗೆ ತುಂಬ ಹತ್ರವಾದವಳು ಅಂದರೆ ನನ್ನ ಫ್ರೆಂಡ್ ಅನು. ಅವಳ ಲೈಫಲ್ಲಿ ಏನೇನೋ ನಡೀತಿರ್ಬೇಕಾದ್ರೆ ನಾನು ಖುಷಿಯಾಗಿ ಮದುವೆ ಆಗೋಕ್ಕಾಗೋದಿಲ್ಲ. ಸೊ ನನ್ನ ಮದುವೆ ಅದ್ರ ಪ್ರಿಪ್ರೇಷನ್ಸ್ ಎಲ್ಲ ಅನು ಬಂದ್ಮೇಲೆ ಆಗೋದು. ಇದಕ್ಕೆ ನಿಮ್ಗೆ ಒಪ್ಕೆನಾ? ಖಂಡಿತ ಇದೆ. ನಿಮ್ಗೋಸ್ಕರ ಇಷ್ಟು ದಿವಸನೇ ಕಾತಿದ್ದೀನಿ. ಇನ್ ಸ್ವಲ್ಪ ದಿವಸ ಕಾಯ್ದಕ್ಕಾಗಲ್ವಾ? ನಿಮ್ಗೋಸ್ಕರ ಎಷ್ಟು ಜನ್ಮ ಬೇಕಾದ್ರೂ ಕಾಯ್ತೀನಿ ಗೊತ್ತಾ? ಈ ಸ್ಮೈಲ್ಗೆನೆ ಇಷ್ಟೊತ್ತು ಕಾಯ್ತಿದೆ. ಥ್ಯಾಂಕ್ಸ್ ಫಾರ್ ದಿಸ್. ಅನು ಬರ್ದಲ್ಲ ಯಾವುದು ಅರೇಂಜ್ಮೆಂಟ್ಸ್ ಮಾಡೋಂಗೆ ಇರುವಂತೆ.
ಎಷ್ಟು ಹಠ ಮಾಡ್ತಾಳೆ ಈ ರಮ್ಯಾ. ಪಾಪ ಅತ್ತೆ, ಮದ್ವೆ ಆಗಿಲ್ಲ ಅಂತ ಪೇಚಾಡ್ತಿದ್ರು. ಇನ್ನೇನು ಎಲ್ಲ ಸೆಟ್ ಆಯ್ತು ಅನ್ನೋಷ್ಟರಲ್ಲಿ ಇವಳ್ದೇನೋ ಒಂದಿರುತ್ತೆ. ಇದು ಕಾನೂನೇ ರೈಟ್ ಪರ್ಸನ್ನು. ಹೀಗಾಗಿದೆ ಅಂತ ಅನು ಹತ್ರ ಎಲ್ಲ ಹೇಳ್ಬಿಟ್ರೆ ಅವಳು ಇವಳಿಗೆ ಹೇಳಿ ಒಪ್ಪಿಸ್ತಾಳೆ. ಎಷ್ಟು ಅರೇಂಜ್ಮೆಂಟ್ಸ್ ಇರುತ್ತೆ ಇಲ್ಲಿ, ಏನೂ ಅರ್ಥನೇ ಮಾಡ್ಕೊಳೋದಿಲ್ಲ. ಆ ಕರಣ್ ರಮ್ಯಾ ಏನು ಹೇಳಿದ್ರು ಕೋಲಿ ಬಸ್ಸು ಒಂಥರ ತಲೆ ಅಲ್ಲಾಡಿಸ್ತಾನೆ ಇರ್ತಾನೆ. ಯಾವುದಕ್ಕೂ ಈ ವಿಷಯನ ಅನು ಹೇಳೋದು ಒಳ್ಳೆಯದು. ಸುಬ್ಬು ಹೇಳ್ದಂಗೆ ಇಲ್ಲಿರೋರು ಹುಷಾರಿಲ್ಲ ಅಂದರೆ ದೂರದಲ್ಲಿರೋರಿಗೆ ಪ್ರಾಣಕ್ಕೆ ಅಪಾಯ ಅನಿಸುತ್ತಾ? ಇಲ್ಲ, ಆ ಕಾಲದಲ್ಲಿ ಆಗ ತಿಳ್ಕೊತಿದ್ರು. ಆದರೆ ಈ ಕಾಲದಲ್ಲಿ ಯಾರು ಅಷ್ಟೊಂದು ಗಾಬರಿ ಮಾಡ್ಕೊಂಡು ಬರಲ್ಲ. ಈಗ ನಾನೇ ಅವನಿಗೆ ಮೆಸೇಜ್ ಮಾಡ್ತೀನಿ. ಅನು, ನೀನು ಹುಷಾರಾಗಿದ್ಯಾ? ನಾವು ಎಲ್ಲರೂ ಹುಷಾರಾಗಿದ್ದೀವಿ. ನಿನಗೆ ಮೆಸೇಜ್ ಮಾಡ್ತಿರೋ ಕಾರಣ ನಿಮ್ಮ ಅತ್ತೆ ಶಾರದಮ್ಮವರು ಬಿದ್ದು ಕಾಲು ಮುರ್ಕೊಂಡು ಓಡಾಡೋಕ್ಕಾಗದೆ ರೂಮಲ್ಲಿ ಮಲಗಿದ್ದಾರಂತೆ. ನೀವೀಗಲೇ ಹೊರಟು ಬಂದರೆ ಒಳ್ಳೇದು ಅಂತ. ಏನು ರೆಕಾರ್ಡ್ ಮಾಡ್ತಿದ್ಯಾ ಪುಷ್ಪ? ಅದೇ ನಿಮ್ಮ ಅತ್ತೆಗೆ ಹುಷಾರಿಲ್ಲ, ಈಗಲೇ ಹೊರಟು ಬಾ ಅಂತ ಅನುಗೆ ಹೇಳ್ತಾ ಇದ್ದೀನಿ. ನಿನಗೆ ಹೇಳ್ಬಾರ್ದು ಅಂತಾನೆ ನಾನೇ ರೆಕಾರ್ಡ್ ಮಾಡ್ತಿದ್ದೆ. ಬೇಡ ಕಣೆ, ಸುಮ್ಮನೆ ಅವ್ರನ್ನೂ ಗಾಬರಿ ಮಾಡಬೇಡ. ಸರಿ, ಹಾಗಾದ್ರೆ ನಿಮ್ಮ ಅಪ್ಪನಿಗೆ ಹುಷಾರಿಲ್ಲ, ಬೇಗ ಹೊರಟು ಬಾ ಅಂತ ಮೆಸೇಜ್ ಮಾಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.